ಓಂ ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ. ಇದು ಮೊದಲನೇ ಶ್ಲೋಕ. ಮೊದಲನೇ ಶ್ಲೋಕದಿಂದ ಹಿಡಿದು ಸುಮಾರು ಶ್ಲೋಕ 21 ತನಕ, ಅಂದರೆ ಸರ್ವಾರುಣಾನವದ್ಯಾಂಗಿ ಸರ್ವಾಭರಣಭೂಷಿತ ಶಿವಕಾಮೇಶ್ವರಾಂಕಸ್ಥ ಶಿವ ಸ್ವಾಧೀನವಲ್ಲಭ, ಅಲ್ಲಿ ತನಕ ಜಗನ್ಮಾತೆಯ ಸ್ಥೂಲ ರೂಪ ಅವತಾರದ ವರ್ಣನೆಯನ್ನು ಮಾಡಿದ್ದಾರೆ. ಮೊದಲಿಗೆ ಶ್ರೀಮಾತಾ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಮೊದಲನೇ ಶ್ಲೋಕದಲ್ಲಿ ಶ್ರೀಮಾತಾಗೆ ನಾವಿವಾಗ ಅರ್ಥ ನೋಡೋಣ. ಇಲ್ಲಿ ನಮ್ಮ ಭಾವನೆಯಲ್ಲಿ ಹೇಗೆ ಅಂದರೆ, ಅಮ್ಮ ತಾಯಿ ಆ ಜಗನ್ಮಾತೆ ನಮ್ಮ ಕಣ್ಣುಗಳಿಗೂ ನಮ್ಮ ಮನೋನೇತ್ರಗಳಿಗೂ ಗೋಚಿಸ್ತಕ್ಕಂಥ ವಿಧದಲ್ಲಿ ಅವತಾರ ಮಾಡಿದ್ದಾರೆ. ಅವತಾರದ ವರ್ಣನೆ ಇದರಲ್ಲಿದೆ. ಶ್ರೀಮಾತೆ ಅಂದರೆ ಆ ಜಗನ್ಮಾತೆ. ನಮಗೆ ಮಾತ್ರ ಅವಳ ಅಮ್ಮ ಅಲ್ಲ, ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ತಾಯಿ, ಅಜ್ಜಿ, ಎಲ್ರಿಗೂ ಅವಳ ತಾಯಿ. ಹೀಗೆ ಪರಂಪರೆಯಾಗಿ 100,000 ಪೀಳಿಗೆ ಎಲ್ಲದಕ್ಕೂ ಅವಳು ಒಬ್ಬಳೇ ತಾಯಿ. ಅವಳೇ ಶ್ರೀಮಾತೆ, ಜಗನ್ಮಾತೆ. ಏಕೆಂದರೆ ನಮ್ಮೆಲ್ಲರ ಇಂದಿನ ಭೌತಿಕ ರೂಪಕ್ಕೆ ಅವಳೇ ಕಾರಣವಾಗಿದ್ದಾಳೆ ಅಂತ ಹೇಳ್ಬಹುದು. ಏಕೆಂದರೆ ನಮ್ಮ ಅಜ್ಜಿ, ತಾತ, ಮುತ್ತಜ್ಜಿ, ಕೋಲಜ್ಜಿ ಎಲ್ಲರೂ ಕೂಡ ನಮ್ಮ ಇವತ್ತಿನ ರೂಪದ ನಾಮ ಬೀಜರೂಪವಾಗಿ ಇದೆ. ಆದರೆ ಇವಳು ತಾಯಿ ಜಗನ್ಮಾತೆ ಮನುಷ್ಯನಿಗೆ ಮಾತ್ರ ಅಲ್ಲ, ಕ್ರಿಮಿ ಕೀಟ ಎಲ್ಲದಿಂದ ಹಿಡಿದು ಬೆಟ್ಟ ಗುಡ್ಡ, ಗಿಡ ಮರ, ಮೃಗಗಳು, ಪಕ್ಷಿಗಳು, ಸಮುದ್ರ, ನದಿ, ಝರಿ ಎಲ್ಲದಕ್ಕೂ ಎಲ್ಲಿ ಹುಟ್ಟುತ್ತೆ ಎಲ್ಲದಕ್ಕೂ ಅವಳು ಮಾತೃಸ್ಥಾನ, ಬೀಜಸ್ಥಾನ ಆಗಿದ್ದಾಳೆ. ಅದಕ್ಕೆ ಅವಳು ಶ್ರೀಮಾತಾ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಏನಂದರೆ, ನಮ್ಮಮ್ಮ ಎಲ್ಲೋ ಹುಟ್ಟಿದಾಳೆ, ಮತ್ತೆಲ್ಲೋ ಹುಟ್ಟಿದ ನಮ್ಮಪ್ಪ, ಇಬ್ಬರೂ ಸೇರಿ ನಾವಾಗಿದ್ದೀವಿ. ಆದರೆ ನಮ್ಮ ಜನ್ಮ ತಳೆಯೋಕ್ಕೆ ಮುಂಚೆ ಅವರಿಬ್ಬರಿಂದ ಒಂದು ರೂಪವಾಗಿ ನಾವಿಲ್ಲಿ ಹುಟ್ಟು ಬರ್ತೇವೆ. ಹಸು ಆಗಲಿ, ಕೋಳಿ ಆಗಲಿ, ಎಲ್ಲ ಜೀವರಾಶಿಗಳು ಕೂಡ ಹುಟ್ಟೋದೇ ಹೀಗೆ. ನಮ್ಮಮ್ಮ ನಮಗೆ ಜನ್ಮ ನೀಡ್ತಾಳೆ, ಅದಕ್ಕೆ ನಾವು ಅಮ್ಮ ಅಂತ ಕರೀತಾಳೆ. ಆ ಅಮ್ಮನನ್ನು ಅಜ್ಜಿ ಜನ್ಮ ನೀಡ್ತಾಳೆ. ಹೀಗೆ ಎಲ್ಲದೂ ಅಷ್ಟೇ ಅಲ್ವಾ, ಎಲ್ಲದಕ್ಕೂ ಅವರಮ್ಮ. ಹಾಗಾಗಿ ಎಲ್ಲದಕ್ಕೂ ಅಮ್ಮ ಜಗನ್ಮಾತೆ. ಹಾಗಾಗಿ ನಮ್ಮ ತಾಯಿ ತಂದೆ ನಮಗೆ ಶರೀರ ಕೊಡೋದಲ್ದೇ ಅವರಲ್ಲಿರ್ತಕ್ಕಂತಹ ಒಳ್ಳೆಯದು ಕೆಟ್ಟ ಗುಣಗಳು ಎಲ್ಲವೂ ನಮಗೆ ಬರ್ತಕ್ಕಂಥದ್ದು. ಸಂಸ್ಕಾರನೂ ಕೊಡ್ತಾರೆ, ರೋಗ ರುಜಿನಗಳು ಬರುತ್ತೆ ಅವರಿಂದ. ಸಿರಿತನ, ಬಡತನ ಎಲ್ಲವನ್ನ ಶಾರೀರಿಕವಾಗಿ ಕೊಡ್ತಾರೆ ನಮ್ಮ ಅಪ್ಪ ಅಮ್ಮ. ಆದರೆ ಜಗನ್ಮಾತೆ ಎಲ್ಲ ಪ್ರಾಣಿಯನ್ನು, ಸರ್ವ ಪ್ರಾಣಿ ಕೋಟಿಯನ್ನು ಸೃಷ್ಟಿಸ್ತಾಳೆ. ಅವರಿಗೆ ಇಹಪರವಾಗಿರ್ತಕ್ಕಂಥ ಸುಖ ದುಃಖಗಳಿಂದ, ಬಂಧಗಳಿಂದ ವಿಮುಕ್ತಿಯನ್ನು ನೀಡಿ ಮೋಕ್ಷವನ್ನು, ನಮ್ಮ ಭೌತಿಕ ತಂದೆ ತಾಯಿಗಳು ಕೊಡಲಾಗದನ್ನು, ಬಂಧು ಮಿತ್ರರು ಯಾರೂ ಕೊಡಲಾಗದಂತಹ ಮುಕ್ತಿಯನ್ನು, ಬ್ರಹ್ಮಾನಂದವನ್ನು ತನ್ನ ಸ್ತೋತ್ರ ಪಾರಾಯಣದಿಂದ, ಕೇವಲ ನಾಮ ಪಾರಾಯಣ ಪಿತ್ತಲಾಗಿ ಪ್ರಸಾದಿಸ್ತಾಳೆ. ನೋಡಿ ಎಷ್ಟು ಅದ್ಭುತ. ಅಪ್ಪ ಅಮ್ಮ ನಮಗೆ ಅವರಿಗಾಗಿ ಅವ್ರ ಕೈನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಮಗೆ ಮಾಡ್ತಾರೆ ಪಾಪ. ಆದರೆ ಅವರಿಂದ ನಮಗೆ ಏನು ಸಿಗಬಹುದು ಎಲ್ಲ ಶಾಶ್ವತವಾದ ಸುಖ ಆಗಿರೋದಿಲ್ಲ. ಅಂದರೆ ಒಂದು ಪ್ಲಸ್ಸು ಮೈನಸ್ ಎಲ್ಲ ಇರುತ್ತೆ. ಆದರೆ ಆ ಜಗನ್ಮಾತೆ ಇದಳಲ್ಲ, ಅವಳನ್ನ ಸ್ತುತಿಸಿದರೆ ಸಾಕು, ಎಲ್ರಿಗೂ ಕೂಡ ಅವಳು ಬ್ರಹ್ಮಾನಂದವನ್ನು ಕೊಡ್ತಕ್ಕಂಥ ಮೋಕ್ಷವನ್ನು ಪ್ರಸಾದಿಸ್ತಾಳೆ. ಎಷ್ಟು ಅದ್ಭುತ ನೋಡಿ. ಅದಕ್ಕೆ ಅವಳನ್ನ ಮಹಾಮಾತೃ, ಅವಳು ತಾಯಿ, ಮಹಾತಾಯಿ ಅವಳು. ಅದಕ್ಕೆ ಅವಳನ್ನು ಶ್ರೀಮಾತೆ ಅಂತ ಕರೆಯೋದು. ಅಂದರೆ ಎಲ್ಲ ಸಂಪತ್ತಿಗೂ, ಸರ್ವ ಸಂಪತ್ತಿಗೂ ಅವಳೇ ಅಮ್ಮ, ಅವಳೇ ತಾಯಿ. ಎಂಥ ಸಂಪತ್ತು ಕೇಳಿದ್ರು ಕೊಡ್ತಾಳೆ. ವಿದ್ಯಾ ಸಂಪತ್ತಾಗಿರಲಿ, ಧನ ಸಂಪತ್ತಾಗಿರಲಿ, ಆಯುರ್ ಸಂಪತ್ತಾಗಿರಲಿ, ಮೋಕ್ಷ ಸಂಪತ್ತಾಗಿರಲಿ, ಯಾವುದೇ ಸಂಪತ್ತನ್ನು ಕೊಡ್ತಕ್ಕಂಥವಳು ಶ್ರೀಮಾತೆ. ನಮ್ಮ ಕೆಲಸ, ವೃತ್ತಿ, ಪ್ರವೃತ್ತಿಗಳ ಮೂಲಕ ನಾವು ಪಡ್ತಕ್ಕಂಥ ಸಂಪತ್ತು ಬಹಳ ಲಿಮಿಟೆಡ್ ಅವೆಲ್ಲ ಅಲ್ವಾ. ನಾವು ಇವತ್ತು ಏನಂದರೆ ಒಂದು ಮನೆ, ಒಂದು ವೆಹಿಕಲ್ಲು, ನಮಗೆ ಏನೇನು ಬೇಕೋ ಅದನ್ನು ನಮಗೆ ಈಗಿನ ಒಂದು ಮಟ್ಟದಲ್ಲಿ ನಾವು ಅದನ್ನು ಸೀಮಿತ ಮಾಡ್ಕೊಂಡ್ಬಿಟ್ಟಿರ್ತೀವಿ ಸಂಪತ್ತು.
ಆದರೆ ಶ್ರೀಮಾತೆ ನಮಗೆ ಅನುಗ್ರಹಿಸ್ತಕ್ಕಂತಹ ಸಿರಿಗಳು ಏನು ಒಂದಾ ಎರಡ, ಇವೆಲ್ಲ ಅಲ್ಲದೇ ವಿದ್ಯೆ, ವಿವೇಕ, ಸಂಸ್ಕಾರ, ಸಂಪ್ರದಾಯ, ಕೀರ್ತಿ, ಯಶಸ್ಸು ಮತ್ತು ದೇವರ ಬಗ್ಗೆ ಜಿಜ್ಞಾಸೆ, ದೇವರ ಬಗ್ಗೆ ಆಸಕ್ತಿ, ಭಕ್ತಿ, ಮುಕ್ತಿ, ಇಂತಹ ಎಣಿಕೆಗೆ ಮೀರಿರ್ತಕ್ಕಂತಹ ಶ್ರೀಗಳನ್ನು, ಅದು ಸಂಪತ್ತನ್ನು ಕೊಡ್ತಾಳೆ ಅಮ್ಮ. ಹಾಗಾಗಿ ಅವಳು ಶ್ರೀಮಾತೆ. ಅವಳು ಇಲ್ಲದೆ ಹೋದರೆ, ಅವೆಲ್ಲ ಇಲ್ಲದೆ ಹೋದರೆ ನಮಗೆ ಬೆಲೆನೇ ಇಲ್ಲ ಅಲ್ವಾ? ನಮ್ಮ ಇರುವಿಕೆಗೆ ಅರ್ಥವೇ ಇಲ್ಲ. ನಮ್ಮ ಒಂದು ವಾಕ್ಯನಿಂದ ಹಿಡಿದು ವಾಹನಗಳವರೆಗೂ ಆ ತಾಯಿ ಅನುಗ್ರಹಿಸ್ತಕ್ಕಂಥ ಶ್ರೀಗಳೇ ನಾವು. ಇವತ್ತಿಗೆ ನಾವೇನಾಗಿ ನಿಂತಿದ್ದೀವಿ ಎಲ್ಲ ಆ ತಾಯಿಯಿಂದಲೇ ನಮಗೆ ಸಿಕ್ಕಿರ್ತಕ್ಕಂಥದ್ದು. ನೋಡಿ, ಯಾಕೆ ಅವಳ ಶ್ರೀಮಾತೆ. ಶ್ರೀ ಅಂದರೆ ಸಂಪತ್ತು, ಅಷ್ಟೇ ಅರ್ಥ ಮಾಡ್ಕೊಂಬಿಡಿ. ಸಂಪತ್ತನ್ನು ಕೊಡುವ ತಾಯಿ ನಮಗೆ ಎಲ್ಲ ಸಂಪತ್ತನ್ನು ಕೊಡ್ತಾಳೆ. ನಾವೇನು ಕೇಳಿದ್ರೂ ಕೊಡ್ತಾಳೆ. ನಮಗೆ ಭೌತಿಕ ಸಂಪತ್ತು ಕೊಡ್ತಾಳೆ, ಅಲೌಕಿಕ ಸಂಪತ್ತು ಕೊಡ್ತಾಳೆ, ಎಲ್ಲ ಥರದ ಸಂಪತ್ತು ಕೊಡ್ತಕ್ಕಂತಹ ಅಮ್ಮ ಅವಳು. ಹಾಗಾಗಿ ಅವಳು ಶ್ರೀಮಾತೆ. ಶ್ರೀ ಅಂದರೆ ಲಕ್ಷ್ಮಿ, ಸಿರಿ, ಸಂಪತ್ತು ಅಂತ. ಸಂಪತ್ತನ್ನು ಕೊಡ್ತಕ್ಕಂತಹ ತಾಯಿ ಅವಳು. ನಾವು ಗುರುಮುಖೇನ ಪರಿಸ್ಥಿತಿಗಳಿಂದ, ಅವಕಾಶಗಳಿಂದ, ಅರ್ಹತೆಯ ಆಧಾರದ ಮೇಲೆ ಅದೃಷ್ಟ ಒದಗಿ ಬರೋದರಿಂದ ಹೊಂದತಕ್ಕಂತಹ ಸಿರಿಗಳು, ಮತ್ತು ಅವೆಲ್ಲದರಿಂದ ನಮಗೆ ಅನುಗ್ರಹಿಸ್ತಕ್ಕಂತಹ, ಅವನ್ನೆಲ್ಲ ಕೊಡ್ತಕ್ಕಂತಹ ದಿವ್ಯ ಶಕ್ತಿ ಯಾರು? ಅದೇ ಶ್ರೀಮಾತೆ. ಅವಳು ಪ್ರೇಮ ಸ್ವರೂಪಿಣಿ, ಕರುಣಾಮಯಿಯವಳು, ವಾತ್ಸಲ್ಯಮಯಿಯವಳು. ಹೇಗೆ ತನ್ನ ಎಳೆಯ ಕರುವನ್ನು ಬಾಯಿಂದ ನಾಲಿಗೆಗೆ ನೆಕ್ತಾ ಅದಕ್ಕೆ ಹಾಲು ಕೊಟ್ಟು ಹಸು ಅದನ್ನು ಕರು ಮೇಲೆ ಮಾತೃ ಮಮತೆಯನ್ನು ತೋರಿಸಿ ಮಾಡತ್ತೋ, ಮಾನವರಲ್ಲಿ ಪರಿಚಯಸ್ಥರು ಎದುರಾದಾಗ ನಮಗೆ ಒಂದು ಹಠಾತ್ತಾಗಿ ಉಕ್ಕಿ ಬರ್ತಕ್ಕಂತಹ ಮಾತೃಭಾವನೆಯವರೆಗೆ ಆ ಎಲ್ಲ ಫುಲ್ ಏನಂದರೆ ಆ ಒಂದು ಭಾವನೆಯಿಂದ, ಅಂದರೆ ಹಸು ಹೊಂದಿರತಕ್ಕಂತಹ ಮಾತೃಮಮತೆಯಿಂದ ಮೊದಲುಗೊಂಡು ಮನುಷ್ಯರಲ್ಲಿ ಉಕ್ಕಿ ಬರ್ತಕ್ಕಂತಹ ಮಾತೃಭಾವನೆಯವರಿಗೆ ಎಲ್ಲ ಭಾವನೆಯಲ್ಲೂ ಅಮ್ಮ ಅಡಗಿದ್ದಾಳೆ. ಅವಳು ಅಪಾರ ಮಾತೃಮಮತೆಯುಳ್ಳವಳು. ಎಲ್ಲರಲ್ಲೂ, ಪ್ರಾಣಿಯಲ್ಲೂ ಕೂಡ ಮಮತೆಯನ್ನು ತೋರಿಸ್ತಕ್ಕಂಥವಳು, ಎಲ್ಲರಲ್ಲೂ ಮಮತೆಯನ್ನು ತೋರಿಸ್ತಕ್ಕಂಥವಳು. ಮಾತೆ ಅಂದರೆ ತಾಯಿ, ಶ್ರೀಮಾತೆ ಅಂತಂದರೆ ಎಲ್ಲ ಸಿರಿಗಳಿಗೂ, ಎಲ್ಲ ಔನ್ನತ್ಯಗಳಿಗೂ, ಎಲ್ಲ ವಿದ್ಯೆಗಳಿಗೂ, ಶ್ರೀವಿದ್ಯೆಗೂ ಕೂಡ ಅವಳು ತಾಯಿಯವಳು ಸಂಕೇತ. ಹೀಗಾಗಿ ನಾವು ನಮ್ಮ ಸಂಸ್ಕಾರಗಳನ್ನಷ್ಟೇ ಅಲ್ಲ, ನಮ್ಮ ಚರಾಚರ ಕೋಟಿ ಬೀಜರೂಪ ಸಂಸ್ಕಾರಗಳನ್ನೆಲ್ಲ ಆ ಅಮ್ಮನವರು ತನ್ನಲ್ಲಿ ಅಡಕಿಕೊಂಡಿಸ್ಕೊಂಡ್ಬಿಟ್ಟಿದ್ದಾಳೆ. ನಾವು ಹುಟ್ಟಕ್ಕೂ ಮುಂಚೆ ಯಾವ ಮಾತೃಸ್ಥಾನದಲ್ಲಿ, ಯಾವ ರೀತಿ ಪಂಚಭೂತಗಳಲ್ಲಿ ಆ ಬೀಜರೂಪವಾಗಿರ್ತಕ್ಕಂಥದ್ದೋ ಆ ಮಾತೃಸ್ಥಾನವೇ ಶ್ರೀಮಾತಾ ಸ್ವರೂಪ. ಶ್ರೀ ಅನ್ನೋದು ಒಂದು ದಿವ್ಯ ಬೀಜಾಕ್ಷರ, ಅಂದರೆ ಅದು ಮಹಾಲಕ್ಷ್ಮಿಗೆ ಸಂಕೇತವಾಗಿರ್ತಕ್ಕಂಥ ನಾಮ. ಮಾಯೆಯನ್ನು ಭೇದಿಸ್ತಕ್ಕಂತಹ ಮಹಾಮಂತ್ರ ಸ್ವರೂಪ ಅದು. ಒಬ್ಬ ವ್ಯಕ್ತಿಯಲ್ಲಿ ಔನ್ನತ್ಯವನ್ನು, ವಿಶೇಷ ಸಂಸ್ಕಾರವನ್ನು ತಿಳಿಬೇಕು ಅಂತಂದರೆ ಅಕ್ಷರ ರೂಪದಲ್ಲಿ ಬಳಸ್ತಕ್ಕಂಥ ಸಂಕೇತನೇ ಶ್ರೀ. ನೋಡಿ, ಶ್ರೀ ವೆಂಕಟೇಶ್ವರ, ಶ್ರೀ ಮಹಾಗಣಪತಿ, ಶ್ರೀ ಮಹಾವಿಷ್ಣು, ಶ್ರೀದೇವಿ, ಹೀಗೆಲ್ಲದಕ್ಕೂ ಶ್ರೀಯನ್ನು ನಾವು ಉಪಯೋಗಿಸ್ತೇವೆ. ಎಲ್ಲ ಶ್ರೀಗಳಿಗೂ ಶ್ರೀಮಾತೆಗಳೆಲ್ಲ ಅತ್ಯಂತ ಭಕ್ತಿ ಗೌರವ ಭಾವಗಳಿಂದ ಅವಳನ್ನು ಸಂಬೋಧನೆ ಮಾಡಿ, ಸಂಕೀರ್ತನೆಯನ್ನು ಮಾಡಿ ಪ್ರಾರಂಭಿಸ್ತಾರೆ ವಶಿನ್ಯಾದಿ ವಾಗ್ದೇವತೆಗಳು. ಈ ನಾಮ ಇದೆಯಲ್ಲ, ಶ್ರೀನಾಮ ಇದೆಯಲ್ಲ, ಇದು ಇಡೀ ಸೃಷ್ಟಿಗೆ, ಸರ್ವ ಸೃಷ್ಟಿಗೆ ಸಂಕೇತವಾಗಿರ್ತಕ್ಕಂಥದ್ದು. ಹೇಗೆ ಶ್ರೀರಾಮಕೋಟಿ ನಾವು ಬರಿತೀವೋ ಆ ಥರ ಶ್ರೀಮಾತೆ ಅಂತಕ್ಕಂಥದ್ದನ್ನು ಬರೆಯೋದ್ರು ಒಂದು ನಾಮ ಬರೆದ್ರೆ ಸಾಕು, ಶ್ರೀಮಾತಾ ಅನ್ನೋ ಒಂದು ನಾಮ ಬರೆದ್ರೆ ಸಾಕು, ನಾವು ಅಮ್ಮನವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ಬಿಡ್ತೇವೆ ಅಂತ. ಇನ್ನು ಯಾರು ಅವಳ ಕರುಣೆಗೆ ಪಾತ್ರರಾಗ್ತಾರೋ ಅವರು ನಮ್ಮ ಶಾರೀರಿಕ ಮಾತಾಪಿತೃಗಳ ನಿರ್ಣಯವಾಗಿ ನಾವು ಬೀಜ ರೂಪದಲ್ಲಿ ಅವರಿಗೆ ಬರ್ತೇವೆ. ಅಂದರೆ ಅವಳ ಕರುಣೆಗೆ ಪಾತ್ರರಾದಾಗ ನಮಗೆ ಎಲ್ಲ ನಿರ್ಧರಿಸಲ್ಪಟ್ಟು ನಾವು ಇಂಥವ್ರು ಹೊಟ್ಟೆಲ್ಲೇ ಹುಟ್ಟಬೇಕು ಅಂತಕ್ಕಂಥದ್ದು ನಮಗೆ ಆಗತ್ತೆ. ಅದೆಲ್ಲ ನಮಗೆ ಬರಬೇಕು. ಅಪಾರ ಕರುಣೆ ನಮಗೆ ಶ್ರೀಮಾತೆಯಿಂದ ಸಿಗಬೇಕು. ನಮಗೆ ವಿದ್ಯೆ, ವಿವೇಕ, ಸಂಸ್ಕಾರ, ಒಂದು ಒಳ್ಳೆಯ ಜೀವನ, ಒಂದು ಒಳ್ಳೆಯ ಸತ್ಸಂಗ, ಸದ್ಬುದ್ಧಿ, ಸದಾಲೋಚನೆ ಎಲ್ಲ ನಮಗೆ ಅವಳಿಂದ ಸಿಗ್ತಕ್ಕಂಥದ್ದು. ನಮ್ಮ ಪೂರ್ವಜನ್ಮದ ದುಷ್ಕರ್ಮದಿಂದಾಗಿ ನಾವು ಎಂಥೆಂಥ ವ್ಯಸನಪರವಾದ ತಂದೆಗೋ ಅಥವಾ ಯಾವುದಾದ್ರೂ ರೋಗಿಷ್ಠಿ ಆಗಿರ್ತಕ್ಕಂಥ ತಾಯಿಗೆ ಜನಿಸಿದ್ರೂ ಕೂಡ ಆ ಸಂಚಿತ ಕರ್ಮ ಸವೆದು ಹೋದಾಗ ಶ್ರೀಮಾತೆಯ ಕೃಪೆಯುಂಟಾಗುತ್ತಲೇ ಅದು ಯಾರೋ ಮಹಾನುಭಾವರ ಪ್ರೋತ್ಸಾಹ ಸಹಕಾರದಿಂದ ನಮ್ಮ ಜೀವನ ಮಾರ್ಗ ಬದಲಾಯಿಸ್ಬಿಟ್ಟು ದಾರಿದ್ರ್ಯದ ಸುಳಿಯಿಂದ ಹೊರಬಿದ್ದು ಆಧ್ಯಾತ್ಮಿಕತೆಯ ಕಡೆ ತಿರುಗತಕ್ಕಂಥ ದಾರಿ ಕಾಣಿಸುತ್ತೆ ನೋಡಿ. ಅದಕ್ಕೆ ಹಾಗೆ ಬದಲಾದವರು ಬೇಕಾದಷ್ಟು ಜನ ಇದ್ದಾರೆ. ಭಕ್ತಾಗ್ರೇಸರಲ್ಲಿ ಹೆಚ್ಚಿನವರು ಜೀವನದಲ್ಲಿ ತಿರಸ್ಕಾರವನ್ನು, ದಾರಿದ್ರ್ಯವನ್ನು ಅನುಭವಿಸಿದವರೇ ಆಗಿದ್ದಾರೆ ಅಂತ ತಿಳ್ಕೊಳ್ಬೋದು. ಬೇಕಾದ್ರೆ ನೀವು ಎಷ್ಟೊಂದು ಭಕ್ತರನ್ನು ನೋಡಿ ಗೊತ್ತಾಗುತ್ತೆ.
ಅಮ್ಮನವರು ಶ್ರೀಮಾತೆ ಅವ್ರನ್ನೆಲ್ಲ ಕರುಣ ಕಟಾಕ್ಷದಿಂದ ವೀಕ್ಷಿಸಿದ ಕೂಡಲೇ ಅವರೆಲ್ಲರೂ ಕೂಡ ಎಂಥ ಕೋಟೀಶ್ವರರು ಸೇರಲಾಗಿರ್ತಕ್ಕಂತಹ ಮಟ್ಟವನ್ನು ಮುಟ್ತಾರೆ. ಆದ್ದರಿಂದನೇ ಹೇಗೆ ಅಂತಂದರೆ ಅವಳು ಶ್ರೀಮಾತೆ ಇದಳಲ್ಲ, ಅವಳದು ಸಹಸ್ರನಾಮಗಳಲ್ಲಿ ಇದು ಶ್ರೀಮಾತಾ ಅಂತಕ್ಕಂಥದ್ದು ಮೊದಲನೇದು. ಒಂದು ನಾಮದಲ್ಲೇ 100 ಕೋಟಿ ಅರ್ಥಗಳನ್ನು ಸ್ಫುರಿಸುವಂತೆ ಮಾಡ್ತಕ್ಕಂಥ ಮೊಟ್ಟ ಮೊದಲ ನಾಮವೇ ಶ್ರೀಮಾತಾ ಅಂತ ನಾನು ಹೇಳಬಲ್ಲೆ. ಆ ಶ್ರೀಮಾತಾ ಏನು ಹೇಳಿದ್ದಾರೆ ಅವರು, ಶ್ರೀಮಾತಾ ಶ್ರೀ ಮಹಾರಾಗದಲ್ಲಿ ಮೊದಲನೇ ಒಂದು ಶ್ಲೋಕ ಅಂತೀನಿ, ಒಂದು ನಾಮ ಬಂದು ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ ಅಂತ ಮೊದಲನೇ ನಾಮ ಬರುತ್ತೆ ನೋಡಿ. ಇದಕ್ಕೇನು ಹೇಳ್ತಾರೆ ಗೊತ್ತಾ? ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ ಅಂತ ಮೊದಲೇ ಶುರುವಾಗದೆ ಹಾಗೆ ಅಕಾರ ಉಕಾರ ಮಕಾರದ 3 ಬೀಜಾಕ್ಷರಯುಕ್ತವಾಗಿರ್ತಕ್ಕಂತಹ ಓಂಕಾರ ಸ್ವರೂಪಿಣಿಯೇ, ಮನಸ್ಸು ಬುದ್ಧಿ ಹಾಗೂ ಚಿತ್ತಾಂತರ್ಗತ ತನ್ಮಾತ್ರ ಸ್ವರೂಪಿಣಿಯೇ, ಸತ್ವ ರಜಃ ತಮಃ ಈ ರೀತಿಯ 3 ಗುಣಗಳು ಇರತಕ್ಕಂತಹ ತ್ರಿಗುಣಮಯಿ ಪ್ರಕೃತಿ ಸ್ವರೂಪಿಣಿಯೇ, ಭೂರ್ಭುವಸ್ವವೆಂಬ ಓಂಕಾರ ವ್ಯಾಹೃತಿಯ ಲೋಕತ್ರಯಗಳಿಗೆ ಒಡೆಯಲಾಗಿರ್ತಕ್ಕಂತಹ ಸರ್ವವ್ಯಾಪಕಳೇ, ಬ್ರಹ್ಮ ವಿಷ್ಣು ಮಹೇಶ್ವರೆಂಬ ತ್ರಿಮೂರ್ತಿಗಳಿಂದಲೂ ಒಂದೆಳಾಗಿರ್ತಕ್ಕಂತಹ ವಿಶ್ವೇಶ್ವರಿಯೇ, ಸಕಲವನ್ನೂ ಮೀರಿದಂಥ ಸರ್ವತ್ರಯಾತೀತಲಾಗಿರ್ತಕ್ಕಂತಹ ಚಾರುಗುಣ ಸಂಪನ್ನೆಯಾಗಿರ್ತಕ್ಕಂತಹ ಶ್ರೀ ಲಲಿತಾ ಮಹಾ ತ್ರಿಪುರ ಸುಂದರಿಯೇ, ಅಮ್ಮನವರೇ, ಮಾತೆಯೇ, ನಿನ್ನ ಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಅಂತ ಹೇಳ್ತಾ ಈ ಶ್ರೀಮಾತೆಯ ಒಂದು ಅರ್ಥವನ್ನು ಅನುಸಂಧಾನ ಮಾಡಿ ಇಂದಿನ ಒಂದು ಪ್ರವಚನವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.